ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ದ್ವಾರಕಾ ಸೆಕ್ಟರ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಬೆಂಕಿ ಕಾಣಿಸಿರೋದು. ಬೆಂಕಿ ಅನಾಹುತದಲ್ಲಿ ಈ ಅಗ್ನಿ ಅವಘಡದ ತೀವ್ರತೆಗೆ ಟೋಟಲ್ ಆಗಿ 3 ಜನ ಸಾವನ್ನಪ್ಪಿದ್ದಾರೆ. 10 ವರ್ಷದ ಮಕ್ಕಳು ಕೂಡ ಸಾವನ್ನಪ್ಪಿರೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ 9ನೇ ಮಹಡಿಯಿಂದ ಜನ ಜಿಗಿದಿದ್ದಾರೆ. ಹೃದಯ ಜಲ್ಲನ್ನುವಂತಹ ದೃಶ್ಯ ಎಲ್ಲ ಸೆರೆ ಸಿಗ್ತಾ ಇದೆ. ಅಗ್ನಿ ಅನಾಹುತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದೆಲ್ಲ ವಿವರಣೆಗಳು ಸಿಗ್ತಾ ಇದೆ. ನಮಗೆ ಯಾವ ಕಾರಣಕ್ಕೆ ಅಗ್ನಿ ಅನಾಹುತ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಅಲ್ಲಿ ಟಾಪ್ ಫ್ಲೋರ್ನಲ್ಲಿ, ಅಷ್ಟೂ ಫ್ಲೋರ್ನಲ್ಲಿ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡಿದೆ. ಸೊ ಅಲ್ಲಿ ಜನ ಇದ್ದರು, ಅವರಲ್ಲಿ ಕೆಲವರೆಲ್ಲ ಜಿಗಿದಿದ್ದಾರಂತೆ. ಅಲ್ಲಿಂದ ಜಿಗಿದ್ರೆ ಬದುಕೋದಕ್ಕೆ ಸಾಧ್ಯ ಇದೆಯಾ? ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅಂತ ಕೆಲವರೆಲ್ಲ ಬೇರೆ ದಾರಿನೇ ತೋಚತೆ ಎಸ್ಕೇಪ್ ಆಗೋದಕ್ಕೆ. ಬಿಕಾಸ್ ಅದು ವಿಪರೀತವಾಗಿ ಇಡೀ ದೇಹ ಸುಡೋದಕ್ಕೆ ಶುರುವಾಗಿರುತ್ತೆ ಮತ್ತು ಉಸಿರುಗಟ್ಟುತ್ತಲ್ವಾ. ಸೊ ಹೆಂಗಾದರೂ ಮಾಡಿ ಉಳ್ಕೊಳ್ಬೇಕು ಅಂತ ಹೇಳಿ ಆತರವಾಗಿ ಜಿಗಿದಿದ್ದಾರಂತೆ. ಅದರಲ್ಲಿ 3 ಜನರ ಪ್ರಾಣ ಹೋಗಿದೆ. ಸಾಮಾನ್ಯವಾಗಿ ಇಂಥ ಅಪಾರ್ಟ್ಮೆಂಟ್ನಲ್ಲೆಲ್ಲ ಎಮರ್ಜೆನ್ಸಿ ಎಕ್ಸಿಟ್, ಫೈರ್ ಎಕ್ಸಿಟ್ ಎಲ್ಲ ಇರುತ್ತೆ. ಅದೆಲ್ಲ ಇರಲಿಲ್ವಾ? ಏನು ಕತೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗುತ್ತೆ. ಸ್ಪಾಟ್ಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿದ್ದಾರೆ, ಬೆಂಕಿ ನಂದಿಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ತನಕ 9ನೇ ಮಹಡಿಯಿಂದ ಜಿಗಿದಂತಹ 3 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ.